ಮಧುಗಿರಿಯ ರಾಜ ಚಿಕ್ಕಪ್ಪ ಗೌಡರ ಸಮಾಧಿ ಸ್ಥಳ ನಿರ್ಲಕ್ಷ್ಯ, ಸರ್ಕಾರದ ಗಮನ ಸೆಳೆಯಬೇಕಾದ ಅಗತ್ಯ. ಮಧುಗಿರಿ ಒಂದು ಕಾಲದಲ್ಲಿ ಮಧುಗಿರಿಯನ್ನು ರಾಜನಾಗಿ ಆಳಿದ ಪ್ರಸಿದ್ಧ ರಾಜ ಚಿಕ್ಕಪ್ಪ ಗೌಡರು ತಮ್ಮ ಜೀವನದ ಕೊನೆಯ ದಿನಗಳನ್ನು ಮಧುಗಿರಿಯಿಂದ ಸುಮಾರು 22 ಕಿಲೋಮೀಟರ್ ದೂರದ ಕೊಂಡವಾಡಿ ಗ್ರಾಮದಲ್ಲಿ ಕಳೆದಿದ್ದು, ಅಲ್ಲಿಯೇ ಅವರು ತೀರಿಹೋಗಿ ಮಣ್ಣು ಮಾಡಲ್ಪಟ್ಟಿದ್ದಾರೆ. ಆದರೆ ಇಂತಹ ಮಹಾನ್ ರಾಜನ ಸಮಾಧಿ ಸ್ಥಳದಲ್ಲಿ ಯಾವುದೇ ಮೂಲಭೂತ ಸೌಲಭ್ಯಗಳು, ಅಭಿವೃದ್ಧಿ ಕಾರ್ಯಗಳು ಅಥವಾ ಗೌರವಯುತ ಸ್ಮಾರಕ ವ್ಯವಸ್ಥೆಗಳು ಇಲ್ಲದೇ ಇರುವುದನ್ನು ಕಂಡರೆ ಸಾರ್ವಜನಿಕರಿಗೆ ಬೇಸರ ಉಂಟಾಗುತ್ತಿದೆ. ಮಧುಗಿರಿಯ ಇತಿಹಾಸದಲ್ಲಿ ಪ್ರಮುಖ ಪಾತ್ರ ವಹಿಸಿದ ರಾಜ ಚಿಕ್ಕಪ್ಪ ಗೌಡರು ಪ್ರಜೆಗಳ ಹಿತಕ್ಕಾಗಿ ಶ್ರಮಿಸಿದ ಆಡಳಿತಗಾರರಾಗಿದ್ದರು. ಅವರ ಆಡಳಿತಾವಧಿಯಲ್ಲಿ ಮಧುಗಿರಿಗೆ ವಿಶಿಷ್ಟ ಗೌರವ ಮತ್ತು ಪ್ರಗತಿ ದೊರೆತಿತ್ತು ಎಂಬುದು ಇತಿಹಾಸದ ಪುಟಗಳಲ್ಲಿ ದಾಖಲಾಗಿದೆ. ಆದರೆ ಇಂದಿನ ದಿನಗಳಲ್ಲಿ ಅವರ ಸಮಾಧಿ ಸ್ಥಳ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವುದು ದುಃಖಕರ ಸಂಗತಿಯಾಗಿದೆ. ಅಲ್ಲಿ ಸೂಕ್ತ ರಸ್ತೆ, ವಿದ್ಯುತ್, ನೀರು, ಮಾಹಿತಿ ಫಲಕ, ಸ್ಮಾರಕ ಅಥವಾ ಉದ್ಯಾನವನದಂತಹ ಯಾವುದೇ ವ್ಯವಸ್ಥೆಗಳಿಲ್ಲದೆ ಇರುವುದರಿಂದ ಜನರು ಭೇಟಿ ನೀಡಲು ಸಹ ಕಷ್ಟಪಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸ್ಥಳೀಯರು ಹಾಗೂ ಇತಿಹಾಸ ಪ್ರೇಮಿಗಳು ಸರ್ಕಾರ ಹಾಗೂ ಜನಪ್ರತಿನಿಧಿಗಳ ಗಮನವನ್ನು ಈ ವಿಷಯದತ್ತ ಸೆಳೆಯಬೇಕೆಂದು ಆಗ್ರಹಿಸಿದ್ದಾರೆ. ರಾಜ ಚಿಕ್ಕಪ್ಪ ಗೌಡರ ಸಮಾಧಿಗೆ ಗೌರವಯುತ ಸ್ಮಾರಕ ನಿರ್ಮಿಸಿ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಬೇಕು ಎಂದು ಮನವಿ ಮಾಡುತ್ತಿದ್ದಾರೆ. ಸರ್ಕಾರ ಹಾಗೂ ರಾಜಕೀಯ ನಾಯಕರು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಇತಿಹಾಸದ ಮಹಾನ್ ರಾಜನ ಸ್ಮರಣಾರ್ಥವಾಗಿ ಸಮಾಧಿ ಅಭಿವೃದ್ಧಿಗೆ ಅನುದಾನ ಬಿಡುಗಡೆ ಮಾಡಿ ಪ್ರವಾಸಿ ತಾಣವಾಗಿ ರೂಪಿಸುವತ್ತ ಕ್ರಮ ಕೈಗೊಳ್ಳಬೇಕಾಗಿದೆ ಎಂಬುದು ಸಾರ್ವಜನಿಕರ ಅಭಿಪ್ರಾಯ. ಸಮಾಧಿ ಈ ರೀತಿಯಲ್ಲಿದೆ. ಅವರ ಭಾವಿ ಪತ್ನಿ ಅಂದರೆ ಹೆಂಡತಿ ತೋರಿಸ್ತೀನಿ. ಸುಲಭ ಅಲ್ಲ. ಈ ಕಡೆಗೆ ಬರ್ತೀವಿ ಮನ ಬಿಟ್ಟು ಬಿಡು. ಸಾಕು ಬಿಡ, ನಿಮ್ಮ ಜೀವನ ಸಾರ್ಥಕ ಆಯ್ತು ಬಿಡ. ಮಧುಗಿರಿಯನ್ನು ಒಂದು ಕಾಲಕ್ಕೆ ಸಂಸ್ಥಾನವನ್ನಾಗಿ ಆಳಿದವರು ಈ ಪ್ರದೇಶದಲ್ಲಿ ಮಲಗಿದ್ದಾರೆ. ಇವರ ಹೆಂಡತಿ, ಅವರ ಮೈ ಮೇಲೆ ರಾಜವಸ್ತ್ರಗಳು. ಇವರು ಹಿರೇ ಚಿಕ್ಕಪ್ಪ ಗೌಡರವರು.